ಯೋಹಾನನ ಕುರಿತಾಗಿ ನಿಮಗೆ ಸ್ಪಷ್ಟವಾಗಿ ಅವನ ಚರಿತ್ರೆಯ ಕುರಿತು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಮೊದಲನೇದಾಗಿ ಯೋಹಾನನು ಯಾರು? ಒಂದು ವೇಳೆ ತಿಳಿದುಕೊಳ್ಳಲು ನೀವು ಬಯಸುವುದಾದರೆ ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 19ನೆಯ ವಚನ. ಆತನು ಇನ್ನೂ ಸ್ವಲ್ಪ ದೂರ ಹೋಗಿ ಜೆಬೆದಾಯನ ಮಗನಾದ ಯಾಕೋಬನನ್ನೂ ಅವನ ತಮ್ಮನಾದ ಯೋಹಾನನನ್ನು ಕಂಡನು. ಇವರು ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿಮಾಡಿಕೊಳ್ಳುತ್ತಾ ಇದ್ದರು. ಕೂಡಲೇ ಆತನು ಅವರನ್ನು ಕರೆದನು. ಅವರು ತಮ್ಮ ತಂದೆಯಾದ ಜೆಬೆದಾಯನನ್ನು ಕೂಲಿ ಆಳುಗಳ ಸಂಗಡ ದೋಣಿಯಲ್ಲಿ ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಯೋಹಾನನು ಈ ಜೆಬೆದಾಯನು ಎನ್ನುವಂತಹ ತಂದೆಗೆ ಹುಟ್ಟಿದವನಾಗಿದ್ದನು. ಯೋಹಾನನಿಗೆ ಒಬ್ಬ ಸಹೋದರನಿದ್ದನು. ಅವನ ಹೆಸರು ಯಾಕೋಬನು. ಯಾಕೋಬನು ಯೋಹಾನನು ಅಣ್ಣ ತಮ್ಮಂದಿರು. ಸಾಧಾರಣವಾಗಿ ಹೊಸ ಒಡಂಬಡಿಕೆಯಲ್ಲಿ ನೀವು ಮೂವರ ಹೆಸರನ್ನು ನೋಡ್ತೀರಿ, ಪ್ರತ್ಯೇಕವಾಗಿ ಪೇತ್ರನನ್ನು, ಯೋಹಾನನನ್ನು, ಯಾಕೋಬನನ್ನು. ಈ ಮೂವರು ಕೂಡ ಯೇಸು ಕ್ರಿಸ್ತನು ಆರಿಸಿಕೊಂಡಿರುವಂತಹ 12 ಜನ ಶಿಷ್ಯರಲ್ಲಿ ಇನ್ನರ್ ಸರ್ಕಲ್ ಆಗಿದ್ರು. ಅಂದರೆ 12 ಜನ ಶಿಷ್ಯರಲ್ಲಿ ಪ್ರಮುಖರಾದವರಾಗಿದ್ರು ಈ ಮೂವರನ್ನೇ ಯೇಸುಕ್ರಿಸ್ತನು ರೂಪಾಂತರಗೊಂಡ ಬೆಟ್ಟಕ್ಕೆ ಕರೆದೊಯ್ಯುತ್ತಾರೆ. ಶಿಷ್ಯರೆಲ್ಲರೂ ಇದ್ದಾಗಿಯೂ ಕೂಡ ಇವರನ್ನು ಮಾತ್ರ ರೂಪಾಂತರ ಬೆಟ್ಟಕ್ಕೆ ಕೊಂಡೊಯ್ಯುತ್ತಾರೆ. ಗೆತ್ಸೆಮನೆ ತೋಟದಲ್ಲಿಯೂ ಕೂಡ ಎಲ್ಲರೂ ಇದ್ದಾಗಿಯೂ ಈ ಮೂವರನ್ನು ಪ್ರತ್ಯೇಕವಾಗಿ ಸ್ವಲ್ಪ ದೂರ ಕರೆದೊಯ್ಯುತ್ತಾರೆ. ಈ ಮೂವರು 12 ಜನ ಶಿಷ್ಯರಲ್ಲಿ ಅದೇನೋ ಗೊತ್ತಿಲ್ಲ, ಆದರೆ ಯೇಸುಕ್ರಿಸ್ತನ ಇನ್ನರ್ ಸರ್ಕಲ್ ಗುಂಪೆಂದು ಕರೆಯಲಾದ್ರು. ಜೆಬೆದಾಯನು ಮೀನಿನ ವ್ಯಾಪಾರ ಮಾಡುತ್ತಾ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಆಸ್ತಿವಂತನಾಗಿರುತ್ತಾನೆ ಎನ್ನುವುದು ಬೈಬಲ್ ಪಂಡಿತರ ಅಭಿಪ್ರಾಯವಾಗಿದೆ. ಅಷ್ಟು ಮಾತ್ರವಲ್ಲ, ಜೆಬೆದಾಯನ ಹೆಂಡತಿ ಯಾರೆಂದು ನೋಡೋಣ ಬನ್ನಿ. ಜೆಬೆದಾಯನ ಹೆಂಡತಿ ಅಂದರೆ ಯೋಹಾನನ ತಾಯಿ ಸಲೋಮಿ ಆಗಿದ್ದಿರಬಹುದು ಎಂದು ಬೈಬಲ್ ಪಂಡಿತರ ಅಭಿಪ್ರಾಯವಾಗಿದೆ. ಕಾರಣ ಏನೆಂದು ಹೇಳ್ತೇನೆ ನೋಡಿ. ಮಾರ್ಕನ ಸುವಾರ್ತೆ 15ನೇ ಅಧ್ಯಾಯ 40ನೇ ವಚನ. ಅವರಲ್ಲಿ ಮಗ್ದಲದ ಮರಿಯಳು, ಚಿಕ್ಕ ಯಾಕೋಬನ ಯೋಸೇಯ ತಾಯಿಯಾದ ಮರಿಯಳು, ಸಲೋಮಿಯೂ ಇದ್ದರು. ರೈಟ್. ಯೋಹಾನ 19 ವಚನ 25. ಆತನ ತಾಯಿಯೂ ಆತನ ತಾಯಿಯ ತಂಗಿಯೂ ಕ್ಲೋಪನ ಹೆಂಡತಿಯಾದ ಮರಿಯಳು, ಮಗ್ದಲದ ಮರಿಯಳು ನಿಂತಿದ್ದರು. ಇಲ್ಲಿ ಮರಿಯಳು ಅಂದರೆ ಯೇಸುವಿನ ತಾಯಿಯಾದ ಮರಿಯಳ ಕುರಿತಾಗಿ ಬರೆಯುತ್ತಾ ಆಕೆಯ ಸಹೋದರಿಯಾಗಿರುವ ತಂಗಿಯಾಗಿರುವವಳು ಎಂದು ಮಾತ್ರ ನೋಡ್ತೇವೆ, ಹೆಸರು ನೋಡೋದಿಲ್ಲ. ಮುಂಚೆ ನಾವು ನೋಡಿಕೊಂಡಿದ್ದೇವೆ ಯೇಸುಕ್ರಿಸ್ತನ ತಾಯಿಯಾದ ಮರಿಯಳು. ಆನಂತರ ನಾವು ನೋಡೋದೇನೆಂದರೆ ಸಲೋಮಿ. ಯೇಸುಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟಾಗ ಅನೇಕ ಜನ ಸ್ತ್ರೀಯರು ಅಲ್ಲಿದ್ದರಲ್ಲವೇ? ಅವರಲ್ಲಿ ಯೇಸುವಿನ ತಾಯಿ, ಹಾಗೆಯೇ ಸಲೋಮಿ, ಹಾಗೆಯೇ 2-3 ಇದ್ದರು. ಅಂದರೆ ಎಲ್ಲರೂ ಮರಿಯಾ ಎಂಬ ಹೆಸರುಳ್ಳವರನ್ನೇ ನಾವಲ್ಲಿ ನೋಡ್ತೇವೆ. ಇದೆಲ್ಲವನ್ನೂ ಕೂಡ ಬೈಬಲ್ ಪಂಡಿತರು ಜಾಗರೂಕರಾಗಿ ಇದನ್ನು ಧ್ಯಾನಿಸಿ ಒಂದು ಕನ್ಕ್ಲೂಷನ್ಗೆ ಬರುತ್ತಾರೆ. ಅದು ಎಷ್ಟರ ಮಟ್ಟಿಗೆ 100% ಕರೆಕ್ಟ್ ಎಂದು ಗೊತ್ತಿಲ್ಲ. ಆದರೆ ಸಲೋಮಿ ಯೇಸುಕ್ರಿಸ್ತನ ತಾಯಿಯ ತಂಗಿ, ಅಂದರೆ ಯೇಸುವಿನ ತಾಯಿಯ ಸಹೋದರಿ ಎನ್ನುವುದು ಒಂದು ಭಾವನೆ ಇದೆ. ಅಂದರೆ ಯೋಹಾನನ ತಾಯಿ ಯೇಸುವಿನ ತಾಯಿಯಾದ ಮರಿಯಳಿಗೆ ಸಹೋದರಿ ಎನ್ನುವುದು ಬೈಬಲ್ ಪಂಡಿತರ ಅಭಿಪ್ರಾಯವಾಗಿದೆ. ಒಂದು ವೇಳೆ ನಿಜವೇ ಯೋಹಾನನ ತಾಯಿಯಾದ ಸಲೋಮಿ ಮರಿಯಳ ಸಹೋದರಿಯಾಗಿರುವುದಾದರೆ ಈ ಯೋಹಾನನು ಯೇಸುಕ್ರಿಸ್ತನಿಗೆ ಚಿಕ್ಕಮ್ಮಳ ಮಗನಾಗಿರಬೇಕು. ಅಂದರೆ ಯೇಸುಕ್ರಿಸ್ತನಿಗೆ ಯೋಹಾನನು ತಮ್ಮನಾಗಿ, ಕಝನ್ ಬ್ರದರ್ ಆಗಿ ಇದ್ದಿರುತ್ತಾನೆ. ಯೋಹಾನನಾಗಿರಬಹುದು, ಯಾಕೋಬನಾಗಿರಬಹುದು. ಇವರಿಬ್ಬರು ಕೂಡ ಯೇಸುಕ್ರಿಸ್ತನಿಗೆ ಅಂದರೆ ಚಿಕ್ಕಮ್ಮನ ಮಕ್ಕಳಾಗಿರುವುದರಿಂದ ಅವರು ಕಝನ್ ಬ್ರದರ್ಸ್ ಆಗಿರಬಹುದು. ಇದು ಬೈಬಲ್ ಪ್ರಕಾರ ನಮಗೆ ಪೂರ್ತಿಯಾಗಿ ಅರ್ಥವಾಗದಿದ್ದರೂ ನಾನು ಹೇಳುವ ಪ್ರಕಾರ ಬೈಬಲ್ ಪಂಡಿತರ ಅವರ ವಿವರಣೆಯ ಪ್ರಕಾರ ಕಝನ್ ಬ್ರದರ್ಸ್ ಆಗಿರಬಹುದು. ಸಲೋಮಿ ಇವರ ತಾಯಿ, ಸಲೋಮಿ ಮರಿಯಳ ಸಹೋದರಿ ಎಂಬ ಈ ಭಾವನೆ ಅವರು ವ್ಯಕ್ತಪಡಿಸಿದ್ದಾರೆ. ಯೇಸುಕ್ರಿಸ್ತನು ಮರಣ ಹೊಂದುತ್ತಿರುವ ಸಮಯದಲ್ಲಿ ಹತ್ತಿರದಲ್ಲಿಯೇ ಯೋಹಾನ ಇದ್ದ. ಯೋಹಾನನನ್ನು ನೋಡಿ, ಅಮ್ಮಾ, ಇಗೋ ನಿನ್ನ ಮಗನು ಎಂಬುದಾಗಿ ಮರಿಯಳ ಜವಾಬ್ದಾರಿಕೆಯನ್ನು ಯೋಹಾನನಿಗೆ ಒಪ್ಪಿಸುತ್ತಾರೆ. ಯೋಹಾನನನ್ನು ನೋಡಿ, ಇಗೋ
ನಿನ್ನ ತಾಯಿ ಎಂದು ಹೀಗೆ ಮರಿಯಳ ಜವಾಬ್ದಾರಿಕೆಯನ್ನು ಯೋಹಾನನಿಗೆ ಒಪ್ಪಿಸುತ್ತಾರೆ. ಯಾಕೆ ಹಾಗೆ ಜವಾಬ್ದಾರಿ ಒಪ್ಪಿಸಿದಾನೆ ಗೊತ್ತಾ? ತಮ್ಮನೇ ಅಲ್ಲವೋ? ಸೊಲೋಮಿ ಒಂದು ವೇಳೆ ಯೇಸುವಿನ ತಾಯಿಯಾದ ಮರಿಯಳ ತಂಗಿಯಾಗಿರುವುದಾದರೆ ಯೋಹಾನನು ಯೇಸುವಿನ ತಮ್ಮನಾದ್ದರಿಂದ ಆಕೆಯ ಜವಾಬ್ದಾರಿಕೆಯನ್ನು ಯೋಹಾನನಿಗೆ ಒಪ್ಪಿಸಿರುತ್ತಾನೆ ಎನ್ನುವುದು ಆ ಬೈಬಲ್ ಪಂಡಿತರ ಅಭಿಪ್ರಾಯ. ಇಲ್ಲವೇ ಬೈಬಲನ್ನು ಅರ್ಥಮಾಡಿಕೊಳ್ಳುವಂತಹ, ಕುಲಂಕುಷವಾಗಿ ಅರ್ಥಮಾಡಿಕೊಳ್ಳುವಂಥವರ ಅಭಿಪ್ರಾಯವಾಗಿದೆ. ಯಾವುದು ಏನೇ ಆಗಿರಲಿ, ಈ ಯೋಹಾನನು ಶಿಷ್ಯರೆಲ್ಲರಲ್ಲಿ ಚಿಕ್ಕವನೆಂದು ಕರೆಯಲ್ಪಡ್ತಾ ಇದ್ದನು. ಯಾಕೆಂದರೆ ಯೇಸು ಕ್ರಿಸ್ತನು ಯೋಹಾನನನ್ನು ಸೇವೆಗೆ ಕರೆದಾಗ ಅವನ ವಯಸ್ಸು ಸುಮಾರು 25 ವರ್ಷಗಳು ಆಗಿದ್ದಿರಬಹುದು ಎನ್ನುವುದು ಅಭಿಪ್ರಾಯ. ಅಂದರೆ ಯೋಹಾನನು ಶಿಷ್ಯರೆಲ್ಲರಲ್ಲಿ ಚಿಕ್ಕವನಾಗಿದ್ದ ಎನ್ನುವ ಭಾವನೆ ಇತ್ತು. ಇನ್ನು ಕೆಲವು ವಿಷಯ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವಾಗ ನೀವು ಚೆನ್ನಾಗಿ ಬರೆದಿಟ್ಟುಕೊಳ್ಳಬೇಕೆಂದು ಕೋರಿಕೊಳ್ಳುತ್ತೇನೆ. ಯೋಹಾನನು ಮೊದಲು ಯೇಸುಕ್ರಿಸ್ತನ ಶಿಷ್ಯನಾಗಿರಲಿಲ್ಲ. ಯೋಹಾನನು ಮೊದಲು ಸ್ನಾನಿಕನಾದ ಆ ಯೋಹಾನನ ಶಿಷ್ಯನಾಗಿದ್ದ. ಈ ವಿಷಯವನ್ನು ನಾವು ಯೋಹಾನ ಸುವಾರ್ತೆಯಲ್ಲಿಯೇ ನೋಡುತ್ತೇವೆ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನ. ಮರುದಿನ ತಿರುಗಿ ಯೋಹಾನನು ಅವನ ಶಿಷ್ಯರಲ್ಲಿ ಇಬ್ಬರು ನಿಂತಿರುವಾಗ ಯೋಹಾನನು ಅಲ್ಲಿ ತಿರುಗಾಡುತ್ತಿರುವ ಯೇಸುವನ್ನು ನೋಡಿ, ಅಗೋ, ದೇವರ ಯಜ್ಞದ ಕುರಿ ಎಂದು ಹೇಳಿದನು. ಅವನು ಹೇಳಿರುವ ಮಾತು ಆ ಇಬ್ಬರು ಶಿಷ್ಯರು ಕೇಳಿ ಯೇಸುವನ್ನು ಹಿಂಬಾಲಿಸಿದರು. ಯೇಸು ಹಿಂತಿರುಗಿ ಅವರು ತನ್ನ ಹಿಂದೆ ಬರುವುದನ್ನು ನೋಡಿ, ನಿಮಗೆ ಏನು ಬೇಕು ಎಂದು ಕೇಳಲು ಅವರು, ರಬ್ಬೀ, ರಬ್ಬೀ, ನೀನು ಎಲ್ಲಿ ಉಳ್ಕೊಂಡಿದ್ದೀ ಎಂದು ಆತನನ್ನು ಕೇಳಿದರು. ರಬ್ಬಿ ಅಂದರೆ ಗುರು. ಆಗ ಯೇಸು ಅವರನ್ನು ಬಂದು ನೋಡಿರಿ ಎಂದು ಅವರಿಗೆ ಹೇಳಲು ಅವರು ಹೋಗಿ ಆತನು ಇಳುಕೊಂಡಿರುವ ಸ್ಥಳವನ್ನು ನೋಡಿ ಆ ದಿವಸ ಆತನ ಸಂಗಡವೇ ಇದ್ದರು. ಆಗ ಹೆಚ್ಚು ಕಡಿಮೆ ಸಾಯಂಕಾಲ 4 ಗಂಟೆಯಾಗಿತ್ತು. ಇಲ್ಲಿ ಇಬ್ಬರು ಶಿಷ್ಯರೆಂದು ನಾವು ಯಾರನ್ನು ನೋಡ್ತಾ ಇದ್ದೇವೋ ಆ ಇಬ್ಬರಲ್ಲಿ ಒಬ್ಬನು ಈಗ ನಾವು ಧ್ಯಾನಿಸುತ್ತಿರುವ ಯೋಹಾನನಾಗಿದ್ದಾನೆ. ಈ ಯೋಹಾನನು ಒಮ್ಮೆ ಸ್ನಾನಿಕನಾದ ಯೋಹಾನನ ಶಿಷ್ಯನಾಗಿ ದೇವರ ಕುರಿತಾಗಿಯೂ ದೇವರ ರಾಜ್ಯದ ಕುರಿತಾಗಿಯೂ ಹಾಗೆಯೇ ದೇವರ ಉದ್ದೇಶಗಳ ಕುರಿತಾಗಿಯೂ ವಿಶೇಷ ಶ್ರದ್ಧೆಯುಳ್ಳವನಾಗಿ ಯವನ ಪ್ರಾಯದಲ್ಲಿಯೇ ತನ್ನ ಜೀವಿತವನ್ನು ದೇವರಿಗೆ ಅರ್ಪಿಸಿಕೊಡುತ್ತಾನೆ. ಇನ್ನು ಕೆಲವು ವಿಷಯಗಳನ್ನು ಯೋಹಾನನ ಕುರಿತು ಹಂಚಿಕೊಳ್ಳುತ್ತೇನೆ. ಯೋಹಾನನ ಕುರಿತಾಗಿ ಅಪೊಸ್ತಲರ ಕೃತ್ಯಗಳಲ್ಲಿ 3 ಸಾರಿ ಪ್ರಸ್ತಾವಿಸಲ್ಪಟ್ಟಿದೆ. 1 ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 1ನೇ ವಚನ, 4ನೇ ಅಧ್ಯಾಯ 13ನೇ ವಚನ, 8ನೇ ಅಧ್ಯಾಯ 14ನೇ ವಚನ. ನೀವು ಯೋಹಾನನನ್ನು ನೋಡುವ ಪ್ರತಿ ಸಾರಿ ಪಕ್ಕದಲ್ಲಿ ಪೇತ್ರನು ಕಾಣಿಸುತ್ತಾನೆ. ಉದಾಹರಣೆಗೆ ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯದ 1ನೇ ವಚನದಲ್ಲಿ ಪೇತ್ರ, ಯೋಹಾನರು ಮಧ್ಯಾಹ್ನ 3 ಗಂಟೆಗೆ ಪ್ರಾರ್ಥನೆ ಮಾಡುವುದಕ್ಕಾಗಿ ದೇವಾಲಯದೊಳಕ್ಕೆ ಹೋದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪೇತ್ರ, ಯೋಹಾನ. ಪೇತ್ರ ವಯಸ್ಸಲ್ಲಿ ದೊಡ್ಡವನು, ಯೋಹಾನ ವಯಸ್ಸಲ್ಲಿ ಚಿಕ್ಕವನಾಗಿದ್ದ. ಆದಾಗ್ಯೂ ಕೂಡ ಯೋಹಾನನು ವಯಸ್ಸಲ್ಲಿ ಚಿಕ್ಕವನಾದಾಗ್ಯೂ ಕೂಡ ವಿಷಯಗಳನ್ನು ಅರ್ಥಮಾಡಿಕೊಳ್ಳುವುದರಲ್ಲಿ ಮಾತ್ರ ಚಿಕ್ಕವನಾಗಿರಲಿಲ್ಲ. ಪರಿಸ್ಥಿತಿಗಳನ್ನು ಅರ್ಥಮಾಡಿಕೊಳ್ಳುವುದರಲ್ಲಿ ಮಾತ್ರ ಚಿಕ್ಕವನಾಗಿರಲಿಲ್ಲ. ಪೇತ್ರನಿಗೆ ಕೈಲಾದ ಸಹಾಯ ಮಾಡುವುದರಲ್ಲಿಯೂ ಚಿಕ್ಕವನಾಗಿರಲಿಲ್ಲ. ಅಷ್ಟೇ ಅಲ್ಲ, ಯೋಹಾನ ಕುರಿತಾಗಿ ಮತ್ತೊಂದು ವಿಷಯ ಹೇಳಲಾಗಿದೆ. ಅದೇನೆಂದರೆ ಯೇಸು ಪ್ರೀತಿಸಿರುವ ಶಿಷ್ಯನು ಎನ್ನುವಂತಹ ಹೆಸರಿದೆ. ಯೋಹಾನನನ್ನು ಯಾವ ನಿಮಿತ್ತವೋ ಗೊತ್ತಿಲ್ಲ, ಯೇಸು ಬಹಳವಾಗಿ ಪ್ರೀತಿಸುತ್ತಾರೆ. ಅದಕ್ಕಾಗಿಯೇ ಯೇಸು ಪ್ರೀತಿಸಿದ ಶಿಷ್ಯನು ಎಂಬ ಹೆಸರು ಯೋಹಾನನಿಗಿದೆ. ಬಹುಶಃ ಎಲ್ಲರಿಗಿಂತಲೂ ಚಿಕ್ಕವನಾಗಿರುವುದರಿಂದ ಯೋಹಾನನನ್ನು ಯೇಸು ಪ್ರೀತಿಸಿದ್ದಿರಬಹುದು. ಇಲ್ಲವೇ ಚಿಕ್ಕವನಾದಾಗಿಯೂ ಕೂಡ ದೇವರನ್ನು ಪ್ರೀತಿಸುವ ವಿಷಯದಲ್ಲಿ, ದೇವರ ರಾಜ್ಯವನ್ನು ವ್ಯಾಪ್ತಿಗೊಳಿಸಬೇಕು ಎನ್ನುವಂತಹ ವಿಷಯದಲ್ಲಿ, ಯೇಸುವನ್ನು ಪ್ರೀತಿಸುವ ವಿಷಯದಲ್ಲಿ ಅವನು ಇತರರೊಂದಿಗೆ ಪೈಪೋಟಿ ಮಾಡುವವನಾಗಿ ಇದ್ದಿರುತ್ತಾನೆ. ರೈಟ್? ಆನಂತರ ಪೌಲನು 14 ಪತ್ರಿಕೆಗಳನ್ನು ಬರೆದಿರುವಂತೆ ನೋಡುತ್ತೇವೆ. ನಿಮಗೆ ಮುಂದೆ ಹೊಸ ಒಡಂಬಡಿಕೆ ಪೂರ್ತಿ ವಿವರಿಸುವಾಗ ತಿಳಿಸುತ್ತೇನೆ. ಒಂದು ವಿಷಯ ಈಗ ಹೇಳ್ತೇನೆ ಕೇಳಿ. ಹೊಸ ಒಡಂಬಡಿಕೆಯಲ್ಲಿ ಮೊದಲು 4, ಆನಂತರ 1, ಆನಂತರ 21, ಆನಂತರ 1. ಉದಾಹರಣೆಗೆ ನೀವು ಈ 4 ಫಿಂಗರ್ಗಳನ್ನ ನೋಡಿರಿ. 4, 1, 21, 1. ಇದು ನಿಮಗೆ ಹೊಸ ಒಡಂಬಡಿಕೆಯ ಗುರುತಾಗಿದೆ. ಇದೇನೋ 5, 12, 5, 5, 12. 12 ಚರಿತ್ರೆಯ ಪುಸ್ತಕಗಳು, 12 ಸಣ್ಣ ಪ್ರವಾದಿಗಳ ಪುಸ್ತಕಗಳು.
5 ಧರ್ಮಶಾಸ್ತ್ರದ ಪುಸ್ತಕಗಳು, 5 ಪದ್ಯದ ಪುಸ್ತಕಗಳು, 5 ದೊಡ್ಡ ಪ್ರವಾದಿಗಳ ಪುಸ್ತಕಗಳು. ಸೊ ನೀವು ಈ ರೀತಿಯಾಗಿ ಜ್ಞಾಪಕದಲ್ಲಿಟ್ಟುಕೊಳ್ಳುವುದಾದರೆ 5, 12, 5, 5, 12. ಈ 3 5, 5, 5, 12, 12. ಹಾಗೆಯೇ ಹೊಸ ಒಡಂಬಡಿಕೆ ನೋಡುವುದಾದರೆ 4, 1, 21, 1. ಅಂದರೆ ಸುವಾರ್ತೆಗಳು 4. ಚರಿತ್ರೆಯ ಪುಸ್ತಕ ಒಂದಾಗಿದೆ, ಅದು ಅಪೊಸ್ತಲರ ಕೃತ್ಯ ಆಗಿದೆ. ವಿವಿಧ ಅಪೊಸ್ತಲರು ಬರೆದಿರುವಂತಹ ಪತ್ರಿಕೆಗಳು 21. ಕೊನೆಯದಾಗಿ ಇರುವಂಥದ್ದು ಪ್ರವಾದನೆಯ ಪುಸ್ತಕ, ಅದೇ ಪ್ರಕಟಣೆ ಪುಸ್ತಕ, ಭವಿಷ್ಯದ ಕುರಿತಾಗಿರುವಂತಹ ಪುಸ್ತಕ ಆಗಿದೆ. ಸೊ 4, 1, 21 and 1. ಹೀಗೆ ಹೊಸ ಒಡಂಬಡಿಕೆಯನ್ನು ನಾವು ಬಿಡಿಬಿಡಿಯಾಗಿ ನೋಡುವಾಗ ಅರ್ಥವಾಗುತ್ತೆ. ಸೊ ಸುಲಭವಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕಾದರೆ ನೆನ್ಪಿಡೀರಿ, 4 ಸುವಾರ್ತೆಗಳು, 1 ಚರಿತ್ರೆ, 21 ಪತ್ರಿಕೆಗಳು, 1 ಪ್ರವಾದಾತ್ಮಕವಾಗಿರುವ ಪುಸ್ತಕ. ಈ 21 ಪತ್ರಿಕೆಗಳಲ್ಲಿ ಅಧಿಕ ಶೇಕಡರಷ್ಟು ಪೌಲನು ಬರೆದಿದ್ದಾನೆ. ಪೌಲನು ಬರೆದಿರುವಂತಹ ಪತ್ರಿಕೆಗಳು ಸುಮಾರು 13 ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. 13 ಎಪಿಸಲ್ಸ್, 13 ಪತ್ರಿಕೆಗಳು ಪೌಲನು ಬರೆದಿದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ ಪೌಲನು ಬರೆದಿರುತ್ತಾನೆ ಎಂದು ನಾವು ಭಾವಿಸುತ್ತೇವೆ. ಆದರೆ ಕೆಲವು ಜನರು ಪೌಲನು ಬರೆದಿಲ್ಲ, ಇಲ್ಲವೇ ಪೌಲನೇ ಬರೆದಿರಬಹುದು ಎಂದು ವಾದ ಇದೆ. ಹಾಗಾಗಿ ಅದನ್ನು ಪಕ್ಕಕ್ಕಿಡಿರಿ. ಸೊ ಪೌಲನು ನಿಖರವಾಗಿ ಬರೆದಿರುವ ಪತ್ರಿಕೆಗಳು 13 ಆಗಿವೆ. 5 ಯೋಹಾನನು ಬರೆದಿರುವಂತಹ ಪುಸ್ತಕಗಳಾಗಿವೆ. ಅಂದರೆ ಪೌಲನ ನಂತರ ಹೊಸ ಒಡಂಬಡಿಕೆಯಲ್ಲಿ ಅತ್ಯಧಿಕವಾದ ಪುಸ್ತಕಗಳನ್ನು ಬರೆದಿರುವವನು ಇಗೋ ಈ ಯೋಹಾನನೇ. ಯೋಹಾನ ಸುವಾರ್ತೆ ಬರೆದವನು ಕೂಡ ಅವನೇ, ಪ್ರಕಟಣೆ ಪುಸ್ತಕ ಬರೆದವನು ಕೂಡ ಅವನೇ, 1ನೇ ಯೋಹಾನ, 2ನೇ ಯೋಹಾನ, 3ನೇ ಯೋಹಾನ ಬರೆದಿರೋದು ಕೂಡ ಅವನೇ. ಹಾಗಾಗಿ ಮೊದಲ 2-3 ಯೋಹಾನ ಪತ್ರಿಕೆಗಳು, ಪ್ರಕಟಣೆ ಪುಸ್ತಕ, ಯೋಹಾನ ಸುವಾರ್ತೆ ಒಟ್ಟಿಗೆ ಸೇರಿಸಿದರೆ 5. ಅಂದರೆ ಪೌಲನ ನಂತರ ಅತ್ಯಧಿಕವಾಗಿ ಪುಸ್ತಕಗಳನ್ನು ಹೊಸ ಒಡಂಬಡಿಕೆಯಲ್ಲಿ ಬರೆದಿರುವ ವ್ಯಕ್ತಿಯಾಗಿ ಯೋಹಾನನು ಹೆಸರು ಸಂಪಾದಿಸಿದ್ದಾನೆ, ಇಲ್ಲವೇ ಗುರುತಿಸಲ್ಪಟ್ಟಿದ್ದಾನೆ. ಅಷ್ಟು ಮಾತ್ರವಲ್ಲ, ಯೇಸುಕ್ರಿಸ್ತನು ಆರಿಸಿಕೊಂಡಿರುವ ಶಿಷ್ಯರು 12 ಜನ ಶಿಷ್ಯರಲ್ಲಿ 11 ಜನ ಕೊಲ್ಲಲ್ಪಟ್ಟಿದ್ದಾರೆ. 11 ಜನ ರಕ್ತಸಾಕ್ಷಿಗಳಾಗಿ ಕೊಲ್ಲಲ್ಪಟ್ರು. ಆದರೆ ರಕ್ತಸಾಕ್ಷಿಯಾಗಲಾರದೆ ಸಾಧಾರಣವಾದ ಮರಣ ಹೊಂದಿದವನು ಕೇವಲ ಒಬ್ಬನೇ ಆಗಿದ್ದಾನೆ. ಆ ಒಬ್ಬನೇ ಯೋಹಾನನು. 2ನೇದು, 12 ಜನ ಶಿಷ್ಯರಲ್ಲಿ 11 ಜನ ಸತ್ತ ನಂತರ ಕೊನೆಯದಾಗಿ ಮರಣ ಹೊಂದಿರುವ ಶಿಷ್ಯನು ಈ ಯೋಹಾನನಾಗಿದ್ದಾನೆ. ಸೊ ಎಲ್ಲರಿಗಿಂತಲೂ ಕೊನೆಯಲ್ಲಿ ಸತ್ತಿರುವವನೇ ಯೋಹಾನನು. ಸಹಜವಾದ ಮರಣ ಹೊಂದಿರುವವನು ಕೂಡ ಯೋಹಾನನೇ. ಅಷ್ಟು ಮಾತ್ರವಲ್ಲ, ನಿನ್ನೆ ನಾನು ಹೇಳಿದ ಹಾಗೆ ಮತ್ತಾಯನು ಯೇಸುಕ್ರಿಸ್ತನನ್ನು ಅರಸನನ್ನಾಗಿ ಲೋಕಕ್ಕೆ, ಪ್ರಾಮುಖ್ಯವಾಗಿ ಯೆಹೂದ್ಯರಿಗೆ ತೋರ್ಪಡಿಸುತ್ತಾನೆ. ಮಾರ್ಕನು ಯೇಸುಕ್ರಿಸ್ತನನ್ನು ದಾಸನನ್ನಾಗಿ, ಸೇವಕನನ್ನಾಗಿ ರೋಮಪುರದವರಿಗೆ ತೋರ್ಪಡಿಸುತ್ತಾನೆ. ಲೂಕನು ಯೇಸುಕ್ರಿಸ್ತನನ್ನು ಸಂಪೂರ್ಣ ಮಾನವನನ್ನಾಗಿ ಗ್ರೀಕರಿಗೆ ಸುವಾರ್ತೆಯನ್ನು ಬರಿತಾ ತೋರ್ಪಡಿಸುತ್ತಾನೆ. ಆದರೆ ಯೋಹಾನನು ಯೇಸುಕ್ರಿಸ್ತನು ದೈವ ಕುಮಾರನೆಂದು, ದೇವರ ಕುಮಾರನೆಂದು, ಸಾಕ್ಷಾತ್ ದೇವರು ಎಂದು ಲೋಕಕ್ಕೆ ತೋರ್ಪಡಿಸಬೇಕು ಎಂಬ ಉದ್ದೇಶದಿಂದ ಈ ಸುವಾರ್ತೆಯನ್ನು ಬರೆದಿದ್ದಾನೆ. ಹಾಗಾಗಿ ನೀವು ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದರೆ ಯೋಹಾನನು ಬರೆದಿರುವಂತಹ ಪುಸ್ತಕಗಳಲ್ಲಿ ಹೆಚ್ಚಾಗಿ ಕಾಣಿಸುವ ಪದಗಳೇನೆಂದು ನಾನು ಹೇಳುತ್ತೇನೆ. ತಂದೆ ಎನ್ನುವಂತಹ ಪದವನ್ನು 121 ಸಾರಿ ಉಪಯೋಗಿಸುತ್ತಾನೆ. ನನ್ನ ತಂದೆಯೇ ಎನ್ನುವಂತಹ ಪದವನ್ನು 35 ಸಾರಿ ಬಳಸುತ್ತಾನೆ. ನಂಬಿಕೆ ಎನ್ನುವಂತಹ ಪದವನ್ನು 99 ಸಾರಿ ಯೋಹಾನ ಬಳಸುತ್ತಾನೆ. ಲೋಕ ಎಂಬ ಪದವನ್ನು 79 ಸಾರಿ ಬಳಸುತ್ತಾನೆ. ಯೆಹೂದ್ಯರು ಎಂಬ ಪದ 71 ಸಾರಿ ಬಳಸುತ್ತಾನೆ. ಜೀವವು ಎನ್ನುವಂತಹ ಪದವನ್ನು 36 ಸಾರಿ ಬಳಸುತ್ತಾನೆ. ಬೆಳಕು ಎನ್ನುವ ಪದ 23 ಸಾರಿ, ಪ್ರೀತಿ ಎಂಬ ಪದ 56 ಸಾರಿ, ಸತ್ಯವು ಎಂಬ ಪದವನ್ನು 66 ಸಾರಿ, ಅಂದರೆ ಸತ್ಯ ಎಂಬ ಪದವಾಗಲಿ ಸತ್ಯ ತಿಳಿಯಪಡಿಸುವ ಇತರ ಪದಗಳನ್ನಾಗಲಿ ಉಪಯೋಗಿಸುತ್ತಾನೆ. ಇವೆಲ್ಲವೂ ಕೂಡ ಯೋಹಾನನು ಬರೆದಿರುವಂತಹ ಪುಸ್ತಕಗಳಲ್ಲಿ ಕಾಣಿಸುತ್ತವೆ. ಯಾಕೆ ತಂದೆಯೆಂದು, ಕುಮಾರನೆಂದು, ನಂಬಿಕೆಯೆಂದು, ಪ್ರೀತಿ, ಬೆಳಕು, ಜೀವ, ಸತ್ಯ ಎಂಬ ಈ ಪದಗಳನ್ನು ಬಳಸಿದ್ದಾನೆ ಗೊತ್ತಾ? ನಾವು ರಕ್ಷಿಸಲ್ಪಡಬೇಕಾದರೆ ಬೇಕಾದದ್ದು ನಂಬಿಕೆಯಾಗಿದೆ. ಯಾರ್ಯಾರು ಯೇಸುಕ್ರಿಸ್ತನಲ್ಲಿ ನಂಬಿಕೆ ಇಡುತ್ತಾರೋ
ಅವರು ಪರಲೋಕಕ್ಕೆ ಸೇರುವವರಾಗಿರುತ್ತಾರೆ. ನಂಬಿದರೆ ಸಾಕು, ಪರಲೋಕವನ್ನು ಹೊಂದಿಕೊಳ್ಳುತ್ತಾರೆ. ಇದು ಯೋಹಾನನ ಒಂದು ಬಹು ಸುಲಭವಾಗಿರುವಂತಹ ಸುವಾರ್ತೆಯಾಗಿದೆ. ನೀವು ನಂಬಿದರೆ ಸಾಕು, ಆತನನ್ನು ಅಂಗೀಕರಿಸಿದರೆ ಸಾಕು, ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತೀರಿ. ಇದು ಯೋಹಾನನು ಕೊಟ್ಟಿರುವಂತಹ ಸುವಾರ್ತೆಯ ಸಾರಾಂಶವಾಗಿದೆ. ನೀವು ಚೆನ್ನಾಗಿ ಗಮನಿಸುವುದಾದರೆ ಇಲ್ಲಿಯವರೆಗೂ ಹೇಳಿರುವ ಹಾಗೆ ಯೋಹಾನನು ತನ್ನ ಸುವಾರ್ತೆ ಬರೆಯುವಾಗ ಸುತ್ತಲೂ ಪರಿಸ್ಥಿತಿಗಳು ಸರಿಯಾಗಿರಲಿಲ್ಲ. ಜರುಗಿದ್ದೇನು? ಜಾಗ್ರತೆಯಿಂದ ಗಮನಿಸಿ ಪ್ರಿಯರೇ. ಮತ್ತಾಯ ಆಗಿರ್ಬೋದು, ಮಾರ್ಕ ಆಗಿರ್ಬೋದು, ಲೂಕ ಆಗಿರ್ಬೋದು, ಈ 3 ಸುವಾರ್ತೆಗಳು ಕ್ರಿಸ್ತಶಕ 70ನೇ ಇಸವಿ ಒಳಗಡೆಯೇ ಬರೆಯಲ್ಪಟ್ಟಿರುತ್ತವೆ. ಯಾಕೆ 70ನೇ ಇಸವಿ ಒಳಗಡೆಯೇ ಬರೆಯಲ್ಪಟ್ಟವು ಎಂದು ಹೇಳ್ತಿದ್ದೇನೆ ಗೊತ್ತಾ? ಕ್ರಿಸ್ತ ಶಕ 70ನೇ ಇಸವಿಯಲ್ಲಿ ಟೈಟಸ್ ಎನ್ನುವಂತಹ ಒಬ್ಬ ರೋಮ ಸೈನ್ಯಾಧಿಪತಿ ನಾಯಕನೊಬ್ಬನು ಒಂದೇ ಸಮನೆ ಬಂದು ಯೆರೂಸಲೇಮ್ ಮೇಲೆ ದಾಳಿ ಮಾಡ್ತಾನೆ. ಯೆಹೂದ್ಯರಿಗೂ ಹಾಗೆಯೇ ರೋಮ್ ಸಾಮ್ರಾಜ್ಯದ ನಾಯಕರ ಮಧ್ಯದಲ್ಲಿ ಜಗಳವಾಯಿತು. ಇಲ್ಲವೇ ಒಂದು ರೀತಿಯ ಯುದ್ಧವೇ ಜರುಗಿತು. ಹಾಗೆ ಯುದ್ಧ ಜರುಗುವ ಸಮಯದಲ್ಲಿ ಯೆರೂಸಲೇಮಿನಲ್ಲಿ ಪಸ್ಕಾ ಹಬ್ಬ ಜರುಗುತ್ತಾಯಿತು. ಪಸ್ಕಾ ಹಬ್ಬಕ್ಕೆ ಸುಮಾರು 10 ಲಕ್ಷಗಳವರೆಗೂ ಜನರು ಆಯಾ ಪ್ರಾಂತ್ಯಗಳಿಂದ, ಆಯಾ ದೇಶಗಳಲ್ಲಿರುವಂತಹ ಜನರು ಹಬ್ಬ ಆಚರಿಸುವುದಕ್ಕಾಗಿ ಯೆರೂಸಲೇಮಿಗೆ ಬಂದಿದ್ರು. ಸುಮಾರು 10 ಲಕ್ಷ ಜನ. ಹೀಗೆ 10 ಲಕ್ಷ ಜನ ಯೆರೂಸಲೇಮಿನಲ್ಲಿಯೇ ಇದ್ದು ಸಂಭ್ರಮದಿಂದ, ಸಂತೋಷದಿಂದ ಹಬ್ಬ ಆಚರಿಸುತ್ತಾ ಇದ್ರು. ಆದರೆ ಜರುಗಿದ ಸಂಗತಿ ಏನೆಂದರೆ, ಅವರು ಪಸ್ಕಾ ಹಬ್ಬವನ್ನಾಗಿ ಆಚರಿಸುತ್ತಾ ಇದ್ರು. ಆದರೆ ಪಸ್ಕಾ ಹಬ್ಬದ ಹಿಂದೆ ಇರುವಂತಹ ಸಾರಾಂಶವಾಗಲಿ ಸತ್ಯವನ್ನಾಗಲಿ ಮರೆತು ಹೋಗಿದ್ರು. ನೆನಪಿದೆಯಾ ಪ್ರಿಯರೇ? ಯೇಸು ಯೆರೂಸಲೇಮನ್ನು ನೋಡಿ ಅಳುತ್ತಾರೆ. ಯೆರೂಸಲೇಮನ್ನು ನೋಡಿ ಕಣ್ಣೀರು ಸುರಿಸುತ್ತಾರೆ. ಅಷ್ಟೇ ಅಲ್ಲ, ಯೆರೂಸಲೇಮಿನಲ್ಲಿರುವಂತಹ ಪ್ರಜೆಗಳು ಒಂದು ಕಡೆ ಸತ್ಯವನ್ನು ಅಂಗೀಕರಿಸದೆ ಸುವಾರ್ತೆಯನ್ನು ವ್ಯತಿರೇಕಿಸುತ್ತಿರುವಾಗ ಯೇಸು ಬಹಳ ದುಃಖಪಡ್ತಾರೆ. ಹೇಗೆ ದುಃಖಪಟ್ಟರೆಂದು ನೋಡೋಣ ಬನ್ನಿ. ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಒಮ್ಮೆ ನೋಡೋಣ ಬನ್ನಿ. 29ನೇ ವಚನದಿಂದ ಏನಂತೆ? ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಪ್ರವಾದಿಗಳ ಸಮಾಧಿಗಳನ್ನು ಕಟ್ಟಿ ನೀತಿವಂತರ ಗೋರಿಗಳನ್ನು ಅಲಂಕರಿಸಿ, ನಾವು ನಮ್ಮ ಹಿರಿಯರ ಕಾಲದಲ್ಲಿ ಇರುತ್ತಿದ್ದರೆ ಪ್ರವಾದಿಗಳನ್ನು ಕೊಂದ ಪಾಪದಲ್ಲಿ ಪಾಲುಗಾರರಾಗುತ್ತಿರಲಿಲ್ಲ ಎಂದು ಅನ್ನುತ್ತೀರಿ. ಹಾಗಾದರೆ ನೀವು ಪ್ರವಾದಿಗಳನ್ನು ಕೊಂದವರ ಮಕ್ಕಳೇ ಹೌದು ಎಂಬುದಾಗಿ ನಿಮಗೆ ನೀವೇ ಸಾಕ್ಷಿಗಳಾಗಿದ್ದೀರಿ ಎಂದು ಯೇಸು ಹೇಳುತ್ತಾರೆ. ಇಲ್ಲಿ ಯೇಸು ಕ್ರಿಸ್ತನು ನೇರವಾಗಿ ಹೇಳುತ್ತಿದ್ದಾರೆ. ಈ ಫರಿಸಾಯರಿಗೆ ಹಾಗೆಯೇ ಶಾಸ್ತ್ರಿಗಳಿಗೆ ಯೇಸು ಹೇಳ್ತಾರೆ, ನೀವೆಂಥವರು ಗೊತ್ತಾ? ಪ್ರವಾದಿಗಳನ್ನು, ದೇವರು ಆರಿಸಿಕೊಂಡಿರುವ ಸೇವಕರನ್ನು ನಿರ್ದಾಕ್ಷಣ್ಯವಾಗಿ ಕೊಂದು ಹಾಕಿರುವಂತಹ ದುರ್ಮಾರ್ಗಿಗಳ ಮಕ್ಕಳು ನೀವು ಪ್ರವಾದಿಗಳನ್ನು ಕೊಂದು ಹಾಕಿರುವವರ ಮಕ್ಕಳಾಗಿದ್ದೀರಿ ಎಂದು ನಿಮ್ಮನ್ನು ನೀವೇ ಸಾಕ್ಷಿ ಹೇಳಿಕೊಳ್ಳುತ್ತಾ ಇದ್ದೀರಿ. ನೀವು ನಿಮ್ಮ ಹಿರಿಯರ ಪಾಪದ ಅಳತೆಯನ್ನು ಪೂರ್ತಿ ಮಾಡಿರಿ. ಸರ್ಪಗಳೇ, ಸರ್ಪ ಜಾತಿಯವರೇ, ನರಕ ದಂಡನೆಗೆ ಹೇಗೆ ತಪ್ಪಿಸಿಕೊಂಡಿರಿ? ಅದುದರಿಂದ ನೋಡಿರಿ, ನಾನು ನಿಮ್ಮ ಬಳಿಗೆ ಪ್ರವಾದಿಗಳನ್ನು, ಜ್ಞಾನಿಗಳನ್ನು, ಶಾಸ್ತ್ರಿಗಳನ್ನು ಕಳುಹಿಸುತ್ತೇನೆ. ಅವರಲ್ಲಿ ಕೆಲವರನ್ನು ಕೊಲ್ಲುವಿರಿ, ಕೆಲವರನ್ನು ಶಿಲುಬೆಗೆ ಹಾಕುವಿರಿ, ಕೆಲವರನ್ನು ನಿಮ್ಮ ಸಭಾಮಂದಿರಗಳಲ್ಲಿ ಕೊರಡೆಗಳಿಂದ ಹೊಡೆದು ಊರಿಂದ ಊರಿಗೆ ಅಟ್ಟಿಕೊಂಡು ಹೋಗುವಿರಿ. ಹೀಗೆ ನೀತಿವಂತನಾದ ಹೇಬೇಲನ ರಕ್ತವು ಮೊದಲುಗೊಂಡು ನೀವು ದೇವಾಲಯಕ್ಕೂ ಯಜ್ಞವೇದಿಗೂ ನಡುವೆ ನೀವು ಕೊಂದು ಹಾಕಿದ ಬರಕೀಯನ ಮಗನಾದ ಜಕರಿಯನ ರಕ್ತದವರೆಗೂ ಭೂಮಿಯ ಮೇಲೆ ಸುರಿಸಲ್ಪಟ್ಟ ಎಲ್ಲಾ ನೀತಿವಂತರ ರಕ್ತದಿಂದುಂಟಾದ ಅಪರಾಧವು ನಿಮ್ಮ ತಲೆಯ ಮೇಲೆ ಬರುವುದು. ನಿಮ್ಮ ಪೂರ್ವಿಕರು ಇಷ್ಟಾನುಸಾರವಾಗಿ ಜೀವಿಸಿದ್ರು. ಹಾಗೆ ಜೀವಿಸಿರುವ ನಿಮ್ಮ ಪೂರ್ವಿಕರ ವಿಧಾನದಲ್ಲಿಯೇ ನೀವು ಜೀವಿಸುತ್ತಾ ಇದ್ದೀರಿ. ನೀವು ಪ್ರವಾದಿಗಳನ್ನು ಕೊಂದು ಹಾಕಿದ್ದೀರಿ, ಸತ್ಯವನ್ನು ಸಮಾಧಿ ಮಾಡಿದ್ದೀರಿ, ವಾಸ್ತವಗಳನ್ನು ವಿಸರ್ಜಿಸಿದ್ದೀರಿ. ನೀವು ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸುತ್ತಾ ಇರುವುದರಿಂದ ಶಾಪವು ಬರ್ಲಿಕ್ಕಿದೆ. ನೀವು ಯಾವ ಪರಿಶುದ್ಧರ ರಕ್ತವನ್ನು ಸುರಿಸಿದ್ದೀರೋ ಅದಕ್ಕೆ ಪ್ರತಿಫಲವನ್ನು ನೀವು ಅನುಭವಿಸುವವರಾಗಿದ್ದೀರಿ. ಪ್ರವಾದಿಗಳ ರಕ್ತವು, ಭೂಮಿಯ ಮೇಲೆ ನೀವು ಸುರಿಸಿರುವ ಎಲ್ಲರ ರಕ್ತದ ಅಪರಾಧವು ನಿಮ್ಮ ತಲೆ ಮೇಲೆ ಬರುವುದು. ಇದೆಲ್ಲ ಈ ಸಂತತಿಯವರ ಮೇಲೆ ಬರುವುದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಯೆರೂಸಲೇಮೇ, ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ, ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟ ಅವರನ್ನು ಕಲ್ಲೆಸೆದು ಕೊಲ್ಲುವವಳೇ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಯ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿರಿ, ನಿಮ್ಮ ಮನೆ ನಿಮಗೆ ಬರಿದಾಗಿ ಬಿಟ್ಟಿದೆ. ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು
ಹೇಳುತ್ತೇನೆ ಅಂದನು. ಎಷ್ಟು ಸಾರಿ ನಿಮ್ಮನ್ನು ನನ್ನ ರೆಕ್ಕೆಯ ಕೆಳಗಡೆ ಅಡಗಿಸಿಕೊಳ್ಳಬೇಕೆಂದು ಎಷ್ಟೇ ಆಸೆಪಟ್ಟರೂ ಕೂಡ ನೀವು ನನ್ನನ್ನು ಸ್ವಲ್ಪವೂ ಲಕ್ಷಿಸಲಿಲ್ಲ. 24ನೇ ಅಧ್ಯಾಯ. ಯೇಸು ದೇವಾಲಯದಿಂದ ಹೊರಟು ಹೋಗುತ್ತಿರಲು ಆತನ ಶಿಷ್ಯರು ಆತನಿಗೆ ದೇವಾಲಯದ ಕಟ್ಟಡಗಳನ್ನು ತೋರಿಸುವುದಕ್ಕೆ ಹತ್ತಿರ ಬಂದರು. ಆಗ ಆತನು, ನೀವು ಇವುಗಳನ್ನೆಲ್ಲ ನೋಡುತ್ತೀರಲ್ಲವೇ? ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲಾ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಯೇಸು ತನ್ನ ಶಿಷ್ಯರಿಗೆ ಹೇಳುತ್ತಾರೆ. ಫರಿಸಾಯರಿಗೆ, ಶಾಸ್ತ್ರಿಗಳಿಗೆ ಯೇಸುಕ್ರಿಸ್ತನು ಏನ್ ಹೇಳ್ತಾರೆ? ನೀವು ಪ್ರವಾದಿಗಳನ್ನು ಕೊಂದು ಹಾಕಿದ್ದೀರಿ, ಒಂದು ಪಟ್ಟಣದಿಂದ ಮತ್ತೊಂದು ಪಟ್ಟಣಕ್ಕೆ ಅಟ್ಟಿಸಿಕೊಂಡು ಹೋಗಿದ್ದೀರಿ. ಅಷ್ಟು ಮಾತ್ರವಲ್ಲ, ಯಜ್ಞವೇದಿಯ ಬಳಿಯಲ್ಲಿಯೇ ಯಾಜಕರನ್ನು ನೀವು ರಕ್ತವು ಸುರಿಸುವ ರೀತಿಯಲ್ಲಿ ಬರಕಿಯ ಮಗನಾದ ಜಕರಿಯನನ್ನು ಕೊಂದು ಹಾಕಲಾಯಿತು. ಎಲ್ಲಿಂದ ಎಲ್ಲಿಯವರೆಗಂತೆ? ಹೇಬೇಲನ ರಕ್ತ ಮೊದಲುಗೊಂಡು ಯಜ್ಞವೇದಿಗೂ ದೇವಾಲಯಕ್ಕೂ ನಡುವೆ, ಯಜ್ಞವೇದಿಗೂ ದೇವಾಲಯಕ್ಕೂ ನಡುವೆ ನೀವು ಕೊಂದು ಹಾಕಿರುವ ಬರಕಿಯನ ಮಗನಾದ ಜಕರಿಯನ ರಕ್ತದವರೆಗೂ ಭೂಮಿಯ ಮೇಲೆ ಸುರಿಸಿರುವ ನೀತಿವಂತರೆಲ್ಲರ ರಕ್ತವು ನಿಮ್ಮ ತಲೆ ಮೇಲೆ ಅಪರಾಧವಾಗಿ ಬರುವುದು. ಶಾಪವು ಬರಲಿಕ್ಕಿದೆ, ನಾಶನ ಬರಲಿಕ್ಕಿದೆ. ದಯವಿಟ್ಟು ಗಮನಿಸಿ ಪ್ರಿಯರೇ, ಇಂತಹದೇ ಸಂದೇಶವನ್ನು, ಇಂತಹದೇ ಸಾರಾಂಶವನ್ನು ಆ ಕಡೆ ಯೆರೆಮೀಯ, ಆ ಕಡೆ ಯೆಶಾಯ, ಹಾಗೆಯೇ ಯೆಹೆಜ್ಕೇಲನು, ಹಾಗೆಯೇ ಹೋಶಾಯ, ಹಾಗೆಯೇ ಮೀಕಾ, ಹಾಗೆಯೇ ನಹೂಮನು, ಆಮೋಸನು, ಇವರೆಲ್ಲರೂ ಕೂಡ ಇದೇ ಸತ್ಯವನ್ನು ಪ್ರಕಟಿಸುತ್ತಾರೆ. 400 ವರ್ಷ ಕತ್ತಲೆಯ ಕಾಲವಿತ್ತು. ಆ ಕತ್ತಲೆಯನ್ನು ಛೇದಿಸುತ್ತಾ ನೀತಿ ಸೂರ್ಯನಾದ ಯೇಸುಕ್ರಿಸ್ತನೇ, ದೈವಕುಮಾರನೇ ಪರಲೋಕದಿಂದ ಇಳಿದು ಬಂದನು. ದೈವಕುಮಾರನೇ ಪರಲೋಕದಿಂದ ತನ್ನ ಪ್ರಜೆಗಳಾದ ಯೆಹೂದ್ಯರ ಮಧ್ಯದಲ್ಲಿ ಇಳಿದು ಬಂದರೆ ಅಂಗೀಕರಿಸಲಿಲ್ವಲ್ಲ? ಲಕ್ಷಿಸಲಿಲ್ವಲ್ಲ? ನಂಬಿಕೆ ಇಡಲಿಲ್ವಲ್ಲ? ಬೇಸರಗೊಳಿಸಿದ್ರು, ವಾದಿಸುತ್ತಾ ಇದ್ರು, ಕೆಲಸಕ್ಕೆ ಬಾರದ ತಮ್ಮ ಪ್ರಶ್ನೆಗಳಿಂದ ವೇದನೆಗೊಳಿಸುತ್ತಾ ಇದ್ರು. ಎಷ್ಟೋ ಸಾರಿ ದೇವರು ಯೆರೂಸಲೇಮನ್ನು ತನ್ನ ರೆಕ್ಕೆಯ ಕೆಳಗೆ ಅಡಗಿಸಿಟ್ಟುಕೊಂಡು ಕಾಪಾಡಬೇಕೆಂದು ಪ್ರಯತ್ನಿಸಿದರೂ ಅವಕಾಶ ಕೊಡಲಿಲ್ಲ. ಅದಕ್ಕೆ ಯೇಸುಕ್ರಿಸ್ತನು ಹೇಳ್ತಿದ್ದಾರೆ, ನಿಮ್ಮ ಪೂರ್ವಿಕರು ಮಾಡಿರುವ ಪಾಪಿಷ್ಟ ಕಾರ್ಯಗಳು ನೀವು ಮಾಡ್ತಿದ್ದೀರಿ, ಹಾಗಾಗಿ ಶಿಕ್ಷೆ ಬರಲಿಕ್ಕಿದೆ, ಶಾಪವೂ ಬರಲಿಕ್ಕಿದೆ. ಹೀಗೆ ಹೇಳಿದ ನಂತರ ಶಿಷ್ಯರೇನು ಯೇಸುಕ್ರಿಸ್ತನಿಗೆ ಆ ದೇವಾಲಯವನ್ನು ತೋರಿಸ್ತಾರೆ. ತೋರಿಸಿ ಹೇಳ್ತಾರೆ, ಯೇಸುವೇ, ಇದು ಎಂಥ ಅದ್ಭುತವಾದ ದೇವಾಲಯವಾಗಿದೆಯಲ್ಲವೇ? ಎಂಥ ಶ್ರೇಷ್ಠವಾದ ದೇವಾಲಯವಾಗಿದೆ, ನೋಡಿದೀಯಾ ಎಂದು ಯೇಸುವಿಗೆ ಹೇಳುವಾಗ ಯೇಸು ಹೇಳುತ್ತಾರೆ, ಈ ದೇವಾಲಯವು ಕಲ್ಲಿನ ಮೇಲೆ ಕಲ್ಲಿಟ್ಟು ಕಟ್ಟಲಾಗಿದೆಯಲ್ಲವೇ? ಕಾಣಿಸಲಾರದ ರೀತಿಯಲ್ಲಿ ಕೆಡವಲ್ಪಡುವಂತಹ ದಿನವು ಬರಲಿಕ್ಕಿದೆ. ಯೇಸು ಹೇಳಿರುವ ಪ್ರಕಾರವೇ 40 ವರ್ಷಗಳ ನಂತರ ಆ ದೇವಾಲಯದ ಒಂದು ಕಲ್ಲು ಕೂಡ ನಿಲ್ಲಲಾರದೆ ಎಡವಿ ಹಾಕಲ್ಪಟ್ಟಿತು. ಯಾಕೆ ಗೊತ್ತಾ? ಈ ಯೆಹೂದ್ಯರು ವಾಸ್ತವವನ್ನು ವಿಸರ್ಜಿಸಿ ಬಿಟ್ಟಿದ್ರಲ್ಲವೇ? ಸತ್ಯವನ್ನು ಸಮಾಧಿ ಮಾಡಿಬಿಟ್ಟಿದ್ರಲ್ಲವೇ? ಲೋಕರಕ್ಷಕನಾಗಿ ಈ ಲೋಕಕ್ಕೆ ಬಂದಿರುವಂತಹ ಯೇಸುಕ್ರಿಸ್ತನನ್ನು ಅಂಗೀಕರಿಸದೆ ಶಿಲುಬೆಗೆ ಒಪ್ಪಿಸಿಬಿಟ್ಟರಲ್ಲವೇ? ಪ್ರಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳಿರಿ. ದೇವರು ನಿಮ್ಗೆ ಅವಕಾಶ ಕೊಡ್ತಿದ್ದಾರಾ ರಕ್ಷಿಸಲ್ಪಡುವುದಕ್ಕಾಗಿ? ದೇವರು ನಿಮಗೆ ಚಾನ್ಸ್ ಕೊಡ್ತಿದ್ದಾರಾ ನಿಮ್ಮ ಜೀವಿತ ಯೇಸುವಿಗೆ ಒಪ್ಪಿಸಿಕೊಡುವುದಕ್ಕಾಗಿ? ನೀವು ಆ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳದೆ ಪಾಪವನ್ನು, ಶಾಪವನ್ನು ಒಂದು ವೇಳೆ ನೀವು ದಿನೇ ದಿನೇ ಹೆಚ್ಚಿಸಿಕೊಳ್ಳುತ್ತಿರುವುದಾದರೆ ಏನ್ ಪ್ರಯೋಜನ? ಒಂದು ಸಾರಿ ಆಲೋಚಿಸಿರಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಕ್ರಮ ತಪ್ಪದೆ ಪ್ರತಿದಿನ 66 ಪುಸ್ತಕಗಳ ಕುರಿತಾದಂತಹ ಶ್ರೇಷ್ಠವಾದ ಸತ್ಯಗಳನ್ನು ಪ್ರತಿದಿನವೂ ಬಹುಶ್ರದ್ಧೆಯಿಂದ ಕೇಳುತ್ತಾ ಇದ್ದಾರೋ ಅವರೆಲ್ಲರನ್ನು ನೀವು ಆಶೀರ್ವದಿಸಿರಿ. ಯೋಹಾನ ಸುವಾರ್ತೆಯ ವೈಶಿಷ್ಟ್ಯತೆ ಏನೆಂದು, ಯೋಹಾನನು ಎಂತಹ ಪರಿಸ್ಥಿತಿಯಲ್ಲಿ ಈ ಸುವಾರ್ತೆಯನ್ನು, ಈ ಪುಸ್ತಕವನ್ನು ಬರೆದಿದ್ದಾನೆ ಎಂದು, ಇದೆಲ್ಲವನ್ನು ಕೇಳಿದ ನಂತರ ದೇವರೇ, ನಾವು ಬದುಕಿರುವ ಕಾಲವೆಲ್ಲ ನಿಮ್ಮನ್ನೇ ಸೇವಿಸಬೇಕು, ಸುದೀರ್ಘ ಕಾಲದವರೆಗೂ ನಿಮ್ಮನ್ನು ಸೇವಿಸಬೇಕು. ನಿಮ್ಮ ಮಾತು ಕೇಳದೇ ಇರುವುದಾದರೆ, ಲೆಕ್ಕಿಸದೇ ಇರುವುದಾದರೆ ಯಾವ ರೀತಿಯಾಗಿ ದೇವರೇ ಯೆರೂಸಲೇಮ್ ಪಟ್ಟಣವು ಮತ್ತೆ ಹೇಗೆ ಶಿಕ್ಷಿಸಲ್ಪಟ್ಟಿತೋ, ಅಲ್ಲಿರುವಂತಹ ಪ್ರಜೆಗಳು ಮತ್ತೆ ದೇವರೇ ಶತ್ರುಗಳ ಕತ್ತಿಗೆ ಹತರಾಗುತ್ತಾರೆ ಎಂದು ನೀವು ಮುಂಚಿತವಾಗಿಯೇ ಹೇಳಿದ್ರಿ. ಆಲಯದ ಕುರಿತು ದೊಡ್ಡದಾಗಿ ಹೇಳ್ಕೊಳ್ತಿದ್ದಾರೆ, ಆದರೆ ಕಲ್ಲಿನ ಮೇಲೆ ಕಲ್ಲು ಇಲ್ಲದ ಹಾಗೆ ಇದು ಕೆಡವಲ್ಪಡುತ್ತದೆ. ಯಾಕೆಂದರೆ ಆ ಯೆರೂಸಲೇಮ್ ಪಟ್ಟಣದಲ್ಲಿರುವಂತಹ ಪ್ರಜೆಗಳು ನಿನಗೆ ವ್ಯತಿರೇಕವಾಗಿ ಜೀವಿಸಿರುವುದರಿಂದ, ಪ್ರವಾದಿಗಳನ್ನು, ಸೇವಕರನ್ನು ಮತ್ತು ಸತ್ಯವನ್ನು ಸಮಾಧಿ ಮಾಡಲು ಪ್ರಯತ್ನ ಮಾಡಿರುವುದರಿಂದ, ಯೆಶಯ್ಯ ನಿಮ್ಮ ವಾಕ್ಯವನ್ನಾಗಲಿ ಸುವಾರ್ತೆಯನ್ನಾಗಲಿ
ನಿರ್ಲಕ್ಷ್ಯ ಮಾಡುವುದಾದರೆ, ವ್ಯತಿರೇಕವಾಗಿ ಜೀವಿಸುವುದಾದರೆ ಸ್ವಂತ ಕೈಯಾರೆ ಕಷ್ಟ ನಷ್ಟಗಳನ್ನು ತಂದುಕೊಳ್ಳುತ್ತೇವೆ ಎಂಬ ವಾಸ್ತವವನ್ನು ಗ್ರಹಿಸಿ ಪ್ರತಿಯೊಬ್ಬರೂ ನಿಮ್ಮ ಮಾತಿಗೆ ವಿಧೇಯರಾಗುವಂತಹ ಕೃಪೆ ತೋರಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದೈವಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು 2005ರಲ್ಲಿ 25 ಜನರೊಂದಿಗೆ ಕಲ್ವರಿ ಟೆಂಪಲ್ ಅನ್ನು ಆರಂಭಿಸುತ್ತಾರೆ. ಈಗ ಅದೇ 3,50,000 ಸದಸ್ಯರನ್ನು ಹೊಂದಿರುವ ಪ್ರಪಂಚದಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುವಂತಹ ಒಂದು ದೊಡ್ಡ ಸಭೆಯಾಗಿ ಅವತರಿಸಿದೆ. 2012ರಲ್ಲಿ ಪ್ರಪಂಚದಲ್ಲಿಯೇ ಮೊಟ್ಟಮೊದಲ ಬಾರಿಗೆ 52 ದಿನಗಳಲ್ಲಿ ದೇವರ ಚಿತ್ತದ ಪ್ರಕಾರ ಚಾರಿತ್ರಾತ್ಮಕವಾಗಿ ಅತ್ಯಂತ ದೊಡ್ಡ ಸಭೆ ಕಟ್ಟುವುದು ಎಷ್ಟೋ ದೇವರಿಗೆ ಮಹಿಮೆಯನ್ನುಂಟು ಮಾಡಿದೆ. 2003ರಲ್ಲಿ ಕಲ್ವರಿ ಸ್ವರ ಟಿವಿ ಕಾರ್ಯಕ್ರಮ ಆರಂಭಿಸಲಾಯಿತು. ಈಗ ಪ್ರಪಂಚದಲ್ಲಿಯೇ ಯಾರು ಎಲ್ಲಿಯೂ ಪ್ರಕಟಿಸಲಾರದಷ್ಟು ಅಂದರೆ 17 ಭಾಷೆಗಳಲ್ಲಿ ದೈವ ಸೇವಕರು ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಎಲ್ಲರೂ ಎಲ್ಲೆಡೆ ರಕ್ಷಣೆ ಹೊಂದಬೇಕೆಂದು ಪ್ರತಿ ತಿಂಗಳು 650ಕ್ಕೂ ಹೆಚ್ಚು ಟಿವಿ ಕಾರ್ಯಕ್ರಮಗಳ ಮುಖಾಂತರ ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಿದ್ದಾರೆ. ಈ ಪ್ರಕ್ರಿಯೆಯಲ್ಲಿಯೇ ಕರ್ನಾಟಕದ ಜನರು ರಕ್ಷಿಸಲ್ಪಡಬೇಕೆಂದು, ಆತ್ಮಿಕ ಆಶೀರ್ವಾದ ಹೊಂದಿಕೊಳ್ಳಬೇಕೆಂದು ಕರ್ನಾಟಕ ರಾಜ್ಯದ ಜನರಿಗೋಸ್ಕರ ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಜಿ ಕನ್ನಡ ಟಿವಿ ಚಾನೆಲ್ ನಲ್ಲಿ ಪ್ರತಿದಿನ ಬೆಳಗ್ಗೆ 6:30 ಗಂಟೆಗೆ ಕಲ್ವರಿ ಸ್ವರ ಕಾರ್ಯಕ್ರಮದ ಮುಖಾಂತರ ಶುದ್ಧವಾದ ವಾಕ್ಯವನ್ನು ಪ್ರಸಾರ ಮಾಡುತ್ತಿದ್ದಾರೆ. ತಪ್ಪದೆ ವೀಕ್ಷಿಸಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಈ ಶುಭವಾರ್ತೆಯನ್ನು ಅನೇಕರಿಗೆ ತಿಳಿಯಪಡಿಸಿರಿ. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.